guys, welcome back to our YouTube channel Sinchana Mohan Vlogs. ಸೊ ಇವತ್ತಿನ ಒಂದು ವ್ಲಾಗಲ್ಲಿ ನಾನು ಏನಪ್ಪ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಈಸಿಯಾಗಿ ಮನೇಲಿ ಆ್ಯಪಲ್ ಕೇಕ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕಮ್ ಆನ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಒಂದು ಮಿಕ್ಸಿ ಗ್ರೈಂಡರ್ಗೆ 3-4 ಬನ್ನ ಹಾಕೋಬೇಕು. ಸೊ ನಮ್ಮ ಮನೇಲಿ 4 ಜನ ಇರೋದ್ರಿಂದ ಅಷ್ಟು ಹಾಕೋತಿದ್ದೀವಿ. ನಿಮ್ಮ ಮನೇಲಿ ಏನಾದ್ರು ಜಾಸ್ತಿ ಜನ ಇದ್ದರೆ ನಿಮ್ಮ ಕ್ವಾಂಟಿಟಿ ಹೇಗೆ ಗೊತ್ತಾಗುತ್ತೆ, ಸೊ ಆ ಥರ ಹಾಕ್ಕೊಳ್ಳಿ. ಸೊ ಫಸ್ಟಿಗೆ ಇಲ್ಲಿ 2-3 ಬನ್ನ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಒಂದು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಇದಕ್ಕೆ ಕೊಬ್ಬರಿ ಬೇಕು. ಸಡನ್ನಾಗಿ ಕೊಬ್ಬರಿ ಸಿಕ್ಕಿಲ್ಲ ಅಂದರೆ ಕಾಯಿ ತುರಿ ಮನೇಲಿ ಕ್ಯಾಶುವಲಾಗೆಲ್ಲ ಇದ್ದೇ ಇರುತ್ತೆ ಇದನ್ನು. ಸೊ ಇದನ್ನೇ ನೀಟಾಗಿ ಹುರ್ಕೋಬೇಕಷ್ಟೆ. ಅದಾದಮೇಲೆ ಬನ್ನೆಲ್ಲ ಏನು ಪುಡಿ ಮಾಡಿರ್ತೀರ ಅದಕ್ಕೆ ಕೋಕೋ ಪೌಡರ್ನ ಹಾಕೋಬೇಕು. 2-3 ಸ್ಪೂನ್ ಹಾಕೋಬೇಕು. ಏನಕ್ಕೆ ಅಂದರೆ ಫ್ಲೇವರ್ಗೋಸ್ಕರ. ಕೋಕೋ ಪೌಡರ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದು 4-5 ಸ್ಪೂನ್ ಆಗೋಷ್ಟು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ಕೋಬೇಕು. ಸೊ ನಾನು ಎಷ್ಟು ಕ್ವಾಂಟಿಟಿ ಹೇಳ್ತಾ ಹೋಗ್ತೀನಿ, ಸೊ ಅಷ್ಟೆಲ್ಲ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಸ್ವಲ್ಪ ಕೊಬ್ಬರಿ ತುರಿನ ಚೂರು 1 ಸ್ಪೂನ್ ಆಗೋಷ್ಟು ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಸೊ ನಾನು ತೋರಿಸ್ತಾ ಹೋಗ್ತೀನಿ ಯಾವ ಥರ ಪೌಡರ್ ಆಗಬೇಕು ಅಂತ. ಸೊ ಆ ರೀತಿ ಮಾಡ್ಕೊಳ್ತಾ ಹೋಗಿ. ಅದಾದಮೇಲೆ ಇನ್ನೊಂದು ಸ್ವಲ್ಪ ಕಾಯಿ ತುರಿನ ಸಪ್ರೇಟಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಏನಕ್ಕೆ ಅಂದರೆ ಇದು ಕೇಕ್ ಮೇಲೆ ಟಾಪಿಂಗ್ಸ್ ಹಾಕೋಕ್ಕೆ ನೀವು ಯೂಶ್ವಲಾಗಿ ನೋಡಿರ್ಬೋದು ಬೇಕ್ರಿಯಲ್ಲೆಲ್ಲ. ಸೊ ಅದಕ್ಕೆ. ಅದಾದಮೇಲೆ ಶುಗರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. 1 ಕಪ್ ಆಗೋಷ್ಟು ಶುಗರ್ನ. ಜಾಮೂನ್ಗೆ ಹೇಗೆ ಪಾಕ ಮಾಡ್ತೀರಾ ಅಂದರೆ ಅಷ್ಟೊಂದು ಪಾಕ ಮಾಡಬಾರ್ದು, ಸ್ವಲ್ಪ ಲೈಟಾಗಿ ತಿಕ್ಕಾಗಿ ಬರೋ ಥರ ಪಾಕ ಮಾಡ್ಕೋಬೇಕು. ಸೊ ಒಂದು ಸ್ವಲ್ಪ ಏಲಕ್ಕಿನ ಕುಟ್ಕೊಂಡು ನಾವು ಫಸ್ಟು ಏನು ಕೊಬ್ಬರಿ ಚಾಕೋ ಪೌಡರ್ ಎಲ್ಲ ತೋರಿಸಿದೆ ಅದಕ್ಕೆ ಇದನ್ನು ಹಾಕೋಬೇಕು. ಅದಾದಮೇಲೆ ಸಕ್ಕರೆ ಪಾಕ ಏನು ಮಾಡ್ಕೊಂಡಿದ್ರಿ ಅದಕ್ಕೆ ಪೌಡರ್ ಫಸ್ಟ್ ಏನು ಮಾಡ್ಕೊಂಡಿದ್ರಲ್ವ, ಸೊ ಅದನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿ ಕಲಿಸ್ತಾ ಹೋಗಬೇಕು. ನಿಮಗೆ ಮುದ್ದೆ ಥರ ಕಾಣಿಸುತ್ತೆ, ಬಟ್ ಗಟ್ಟಿ ಆದಮೇಲೆ ಸೇಮ್ ಮುದ್ದೆ ಥರನೇ. ಮುದ್ದೆ ಹೇಗೆ ಕಟ್ತೀರಾ ಬಟ್ ಚಿಕ್ಕ ಸೈಜಲ್ಲಿ ಅದನ್ನು ನೀಟಾಗಿ ಉಂಡೆ ಕಟ್ತಾ ಹೋಗಬೇಕು. ನೀವು ನೋಡ್ತಾ ಹೋಗಿ. ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಆ್ಯಂಡ್ ಆಲ್ಸೋ ನೀವು ಕೇಳ್ಬೋದು ಸಿಂಚನಾ 25th ಶುಗರ್ನ ಇದು ಮಾಡಿದ್ದಾಳೆ ಅಂತ. ನಾನು ಈ ಕೇಕ್ನ ನಿಜವಾಗ್ಲೂ 1 ಪೀಸ್ ಸಹ ತಿಂದಿಲ್ಲ. ಇದನ್ನು ಅಮ್ಮ ಬೈತಾಯಿದ್ರು, ಬಟ್ ಸ್ಟಿಲ್ ಒಂದು ಸ್ವಲ್ಪನೂ ತೊಗೊಳ್ಳಿಲ್ಲ ಅದನ್ನು. ಸೊ ಇದಿಷ್ಟೇ, ವೆರಿ ಈಸಿ ರೆಸಿಪಿ. ಡಿಸ್ಕ್ರಿಪ್ಷನಲ್ಲಿ ಕೂಡ ಏನೇನು ಇಂಗ್ರೀಡಿಯೆಂಟ್ ಹಾಕಬೇಕು ಅಂತ ಹೇಳ್ತೀನಿ. ಸೊ ನಿಮ್ಮ ಮಕ್ಕಳು ಸ್ಕೂಲಲ್ಲೆಲ್ಲ ಫನ್ ಫೇರ್ ಇದ್ದರೆ ಇದನ್ನು ಮಾಡಿ ಈಸಿಯಾಗಿ ಕಳಿಸ್ತಾ ಹೋಗ್ಬೋದು.